ಇದೀಗ ರಾಜ್ಯದಾದ್ಯಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಎದುರಾಗ್ತಾ ಇದ್ದಾವೆ ರಾಜಕೀಯ ಪಕ್ಷಗಳು. ಹಾಗಾಗಿ ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿ NDA ಮತ್ತು ಇಂಡಿಯಾ ಕೂಟಗಳ ಒಂದು ಮೈತ್ರಿ ಸ್ಥಳೀಯ ಚುನಾವಣೆಗಳಿಗೆ ಯಾವ ರೀತಿಯಾಗಿ ಸಮಸ್ಯೆಯನ್ನು ಅಥವಾ ದ್ವಂದ್ವ ನಿಲುವುಗಳನ್ನು ಸ್ಥಳೀಯ ನಾಯಕರಲ್ಲಿ ತಂದಿಡ್ತಾ ಇದೆ ಅನ್ನುವಂಥದ್ದು ಚರ್ಚೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ಮೈತ್ರಿಯಿಂದ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಸೀದಾ ಯಾವ ರೀತಿ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ರಾಜ್ಯದಾದ್ಯಂತ ಸ್ಥಳೀಯ ಸಂಸ್ಥೆಗಳಲ್ಲಿ ಗರಿಗೆದಿರಿದ ರಾಜಕೀಯದಲ್ಲಿ ಒಂದಷ್ಟು ಮಾತುಕತೆಗಳು ತೇಲಿ ಬರ್ತಾ ಇದೆ. ಏನೆಲ್ಲ ಕೇಳಿ ಬರ್ತಾ ಇದೆ ಬನ್ನಿ ನೋಡ್ತಾ ಹೋಗೋಣ. ಇದು ಅನನ್ಯ ಟಿವಿ ಕನ್ನಡ. ನಾನು ಮಲನಗೌಡ ಮಾಲಿಪಾಟೀಲ್. ಗೆಳೆಯರೆ, ಬಿಜೆಪಿ JDS ಮೈತ್ರಿಯಿಂದ ನಗರ ಸ್ಥಳೀಯ ಸಂಸ್ಥೆಗಳ ಚುಕ್ಕಾಣಿಯ ಲೆಕ್ಕಾಚಾರಗಳೇ ಬದಲಾಗುವಂತಹ ಸಂದರ್ಭ ಈಗ ಕೂಡಿ ಬರುವ ಹಾಗೆ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದರೆ ಮೈತ್ರಿಪೂರ್ವ ರಾಜಕೀಯ ಲೆಕ್ಕಾಚಾರಗಳಿಂದ ಬಹುತೇಕ ಕಡೆ ಬುಡಮೇಲು ಮಾಡುವಂತಹ ಸನ್ನಿವೇಶ ರಾಜಕೀಯ ಈಗ ಕಂಡು ಬರ್ತಾ ಇದೆ. ಯಾಕಂದರೆ ಇನ್ನೂ ಕೆಲವು ಕಡೆ ಸರ್ಕಾರದ ಪ್ರಭಾವವನ್ನು ಬಳಸಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು 1 ರಿಂದ 1.5 ವರ್ಷದಿಂದ ಮೀಸಲಾತಿ ಗೊಂದಲದಿಂದ 61 ನಗರಸಭೆ, 123 ಪುರಸಭೆ, 117 ಪಟ್ಟಣ ಪಂಚಾಯಿತಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಸರ್ಕಾರವೇ ಅಸ್ತಿತ್ವದಲ್ಲಿ ಇರಲಿಲ್ಲ. ಹೀಗಾಗಿ ಇದೀಗ ಸರ್ಕಾರ ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆಯನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಗರಿಗೆದರಿದೆ. ಅಂದರೆ ಸ್ಥಳೀಯ ಸಂಸ್ಥೆಗಳು, ಅದು ನಗರ ಪಾಲಿಕೆ ಅಥವಾ ಪಟ್ಟಣ ಪಂಚಾಯಿತಿ, ಸೊ ಈ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಅಂತೂ ಇಂತೂ ಈಗ ನೆಕ್ಕಿ ಆದಂತೆ ಕಂಡು ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಒಂದು ಕಡೆ BJP JDS ಕೇಂದ್ರ ಮಟ್ಟದಲ್ಲಿ ಏನು ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ, ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದರ ಸ್ಥಳೀಯ ಸಂಸ್ಥೆಗಳ ವಿಚಾರವಾಗಿ ಈ ಮೈತ್ರಿಯ ಲಾಭ ಕಾಂಗ್ರೆಸ್ಗೆ ಕೆಲವು ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಈ ಮೈತ್ರಿ ಇನ್ನೂ ಕೆಲವು ಕಡೆ ಸ್ವತಃ JDS ಮತ್ತು BJPಗೆ ಇರಿಸು ಮುರಿಸನ್ನು ಸ್ಥಳೀಯ ನಾಯಕರಲ್ಲಿ ಉಂಟು ಮಾಡುವ ಸಾಧ್ಯತೆಯೂ ಕೂಡ ಈಗ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್, BJP, JDS ಯಾವ ಪಕ್ಷ ಹೆಚ್ಚು ಸದಸ್ಯ ಸ್ಥಾನವನ್ನು ಪಡೆಯುತ್ತದೆಯೋ ಅದು ಅಧಿಕಾರ ಸೂತ್ರ ಹಿಡಿಯುವ ಸ್ಥಿತಿ ಇತ್ತು. ಆದರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ BJP JDS ಮೈತ್ರಿ ಮಾಡಿಕೊಂಡ ಫಲವಾಗಿ ಅದರ ಪರಿಣಾಮ ನಗರ ಸ್ಥಳೀಯ ಸಂಸ್ಥೆಗಳ ಮೇಲೂ ಕೂಡ ಬೀರ್ತಿವೆ. ಇದರಿಂದಾಗಿ ಅನೇಕ ಕಡೆ BJP JDS ಮೈತ್ರಿ ಮೇಲುಗೈ ಸಾಧಿಸುವ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ಅತಂತ್ರ ಸ್ಥಿತಿ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್, BJP, JDS ನಾಯಕರು ತಮ್ಮ ಪ್ರಭಾವವನ್ನು ಬಳಸಿ ನಗರ ಸ್ಥಳೀಯ ಸಂಸ್ಥೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಸದ್ಯ ಕಂಡು ಬರ್ತಾ ಇದೆ. ಹಾಗಾಗಿ ಈ ಮೊದಲಿದ್ದ ಲೆಕ್ಕಾಚಾರಗಳು ಉಲ್ಟಾಪಲ್ಟಾ ಆಗ್ತವೆ ಅಂತ ರಾಜಕೀಯ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಕೆಲವೊಂದು ಕಡೆ BJP JDS ಸ್ಥಳೀಯ ಮಟ್ಟದಲ್ಲಿ ನಿಜವಾದ ಹೊಂದಾಣಿಕೆ ಕಂಡು ಬರ್ತಾ ಇಲ್ಲ. ಸೊ ಇದು ಕಾಂಗ್ರೆಸ್ಗೆ ಸಹಜವಾಗಿ ಅಲ್ಲಿ ವರದಾನ ಆಗ್ತಾ ಇದೆ. ಇನ್ನು ಕೆಲವು ಕಡೆ BJP JDSನ ಮತದಾರರು ಹೆಚ್ಚಿದ್ದಂಥ ಸಂದರ್ಭದಲ್ಲಿ BJPಗೆ ಇದು ಅನುಕೂಲ ಆಗ್ತಕ್ಕಂಥ ಸಾಧ್ಯತೆಯು ಕೂಡ ಕಂಡು ಬರ್ತಾ ಇದೆ. ಅಲ್ಲಿ ಏನಾದರೂ ಸೀಟ್ ಹಂಚಿಕೆ ಅಥವಾ ಮತ್ತಿತರೆ ಸ್ಥಳೀಯ ಮಟ್ಟದ ನಾಯಕರು ಯಾವ ರೀತಿ ಹೊಂದಾಣಿಕೆಯನ್ನು ಮಾಡ್ತಾರೆ, ಅವರ ಒಗ್ಗಟ್ಟು ಹೇಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಮೈತ್ರಿ ಏನಿದೆ, ಕೇಂದ್ರ ಮಟ್ಟದ ಮೈತ್ರಿ, ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಂದಷ್ಟು ಉಲ್ಟಾ ಸೀದಾ ಆಗುವ ಎಲ್ಲ ರೀತಿಯ ಸಾಧ್ಯತೆಗಳು ಈ ಮುಂಬರುವ ದಿನಗಳಲ್ಲಿ ನಡೀತಕ್ಕಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಆಗುವಂಥ ಚುನಾವಣೆಗಳಲ್ಲಿ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದೆಲ್ಲವನ್ನು ಕೂಡ ಮೇಲ್ನೋಟಕ್ಕೆ ಗರಿಗೆದರದ ಈಗಿನ ರಾಜಕೀಯ ಮುನ್ಸೂಚನೆಯನ್ನು ಕೊಡ್ತಾ ಇದೆ.